ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಕುರ್ಚಿಗಾಗಿ ಕಾಂಗ್ರೆಸ್ನೊಳಗೆ ತೀವ್ರಗೊಂಡ ಚದುರಂಗ. ನಾನೇ 5 ವರ್ಷ ಸಿಎಂ ಅನ್ನೋ ಮೂಲಕ ಸಿಎಂ ಆಟ ಬಹಿರಂಗ. ಏನೂ ರಿಯಾಕ್ಟ್ ಮಾಡದೆ ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ರಾಗ. ಸುರ್ಜೇವಾಲಾ ಜೊತೆಗೆ ಸಿಎಂ ಡಿಸಿಎಂ 2 ಗಂಟೆಗಳ ಚರ್ಚೆ. ಎಐಸಿಸಿ ಅಧ್ಯಕ್ಷರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ. ಕುತೂಹಲ ಮೂಡಿಸಿದ ಖರ್ಗೆ ಸಿದ್ದು ಮಾತುಕತೆ ರಹಸ್ಯ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಾಸ್ತವ್ಯ. ಇಂದು ರಾಹುಲ್ ಗಾಂಧಿ ಭೇಟಿಯಾಗಿ ಚರ್ಚೆ ನಿರೀಕ್ಷೆ. ರಾತ್ರಿ ದೆಹಲಿ ಬಿಟ್ಟು ಬೆಂಗಳೂರಲ್ಲಿ ಲ್ಯಾಂಡ್ ಆದ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಹೀಗಾಗಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ. 5 ವರ್ಷ ನಾನೇ ಸಿಎಂ ಅನ್ನೋ ಸಿದ್ದರಾಮಯ್ಯ ಮಾತಿಗೆ ದನಿಗೂಡಿಸಿದ ಕೆಎಚ್ ಮುನಿಯಪ್ಪ. ದೇವರ ದರ್ಶನಕ್ಕೆ ಕ್ಯೂನಲ್ಲಿ ನಿಂತಿದ್ದ ವೇಳೆ ಕುಸಿದು ಮಹಿಳೆ ಸಾವು. ಕಲಬುರಗಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ಅವಘಡ. ಕಲಾವತಿ ಸಾವಿಗೆ ಕಾಲ್ತುಳಿತ ಕಾರಣ ಅಲ್ಲ ಅಂತ ಎಸ್ಪಿ ಸ್ಪಷ್ಟನೆ. ಆಶೀರ್ವಾದ ಮಾಡೋ ನೆಪದಲ್ಲಿ ಲೈಂಗಿಕ ಕಿರುಕುಳ. ಪವಿತ್ರ ನೀರು ಕೊಡೋದಾಗಿ ಅಸಭ್ಯ ವರ್ತನೆ. ದೇವಸ್ಥಾನದ ಅರ್ಚಕರ ವಿರುದ್ಧ ಮೇಲೆ ಮಲೇಷ್ಯಾ ನಟಿ ಲಿಶಾಲಿನ್ಯಾ ಕನರನ್ ಆರೋಪ. ದೂರು ದಾಖಲು. ಸ್ಟೇರಿಂಗ್ ಕಟ್ಟಾಗಿ ಕೆರೆಗೆ ಉರುಳಿದ ಕೆಎಸ್ಆರ್ಟಿಸಿ ಬಸ್. ಮೈಸೂರು ಜಿಲ್ಲೆ ಎಚ್ಡಿ ಕೋಟೆಯಲ್ಲಿ ಅವಘಡ. ಬಸ್ನಲ್ಲಿದ್ದ 20 ಪ್ರಯಾಣಿಕರಿಗೆ ಗಾಯ. ಸರಗೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಚಾಲಕನ ನಿಯಂತ್ರಣ ತಪ್ಪಿ 60 ಅಡಿ ಆಳದ ಕಂದಕಕ್ಕೆ ಬಿದ್ದ ಕಾರು. ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ರಸ್ತೆ ಕುಸಿತವಾಗಿದ್ದರಿಂದ ಅವಘಡ. ಕಾರಲ್ಲಿದ್ದವರಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಇಂದಿನಿಂದ ಚಿಕ್ಕಮಗಳೂರು ತಿರುಪತಿ ನಡುವಿನ ನೂತನ ರೈಲು ಸಂಚಾರ. ಕೆಲವೇ ಗಂಟೆಗಳಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣರಿಂದ ಚಾಲನೆ. ಮಧ್ಯಾಹ್ನ 12ಕ್ಕೆ ಚಿಕ್ಕಮಗಳೂರಿಂದ ಹೊರಡಲಿದೆ ಫಸ್ಟ್ ಟ್ರೈನ್. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ನಿರಂತರ ಮಳೆ. ಸಿರಿಮನೆ ಜಲಪಾತಕ್ಕೆ ಬಂತು ಜೀವಕಳೆ. 50 ಅಡಿ ಎತ್ತರದಿಂದ ಧುಮ್ಮಿಕ್ಕುತ್ತಿರುವ ಫಾಲ್ಸ್ ನೋಡೋದೇ ಕಣ್ಣಿಗೆ ಹಬ್ಬ. ಗದಗದ ರೋಣದಲ್ಲಿ ಮಳೆ ಇಲ್ಲದೆ ಬೆಳೆ ಕುಂಠಿತ. ದೇವರ ಮೊರೆ ಹೋದ ಬಾಸಲಾಪುರದ ರೈತರು. ಮಳೆ ಬರಲಿ ಅಂತ ಹಳ್ಳದಲ್ಲಿ ಕುಂಭ ಪೂಜೆ ನೆರವೇರಿಸಿ ಪ್ರಾರ್ಥನೆ. ಉತ್ತರ ಪ್ರದೇಶದಲ್ಲಿ ಭಾರಿ ಮಳೆಯಿಂದ ರಸ್ತೆಗಳಾದವು ಹೊಳೆ. ರೈಲ್ವೆ ಅಂಡರ್ ಪಾಸ್ ಬಳಿ ನೀರಲ್ಲಿ ಸಿಲುಕಿದ ಬಸ್. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ರಕ್ಷಿಸಿದ ಸ್ಥಳೀಯರು. ಹರಿಯಾಣದ ಗುರುಗ್ರಾಮದಲ್ಲಿ ಮಳೆಯಿಂದ ರಗಳೆ. ತಗ್ಗು ಪ್ರದೇಶಗಳು ಜಲಾವೃತ. ರಸ್ತೆ ಮೇಲೆ ನದಿಯಂತೆ ತುಂಬಿ ಹರಿಯುತ್ತಿರೋ ನೀರು. ಸಂಚಾರಕ್ಕೆ ವಾಹನ ಸವಾರರ ಪರದಾಟ. ಮಳೆ ಸಂಬಂಧಿತ ಅವಘಡದಲ್ಲಿ 5 ಸಾವು. ಹಾಸನದಲ್ಲಿ ಸರಣಿ ಹೃದಯಾಘಾತಕ್ಕೆ ಯುವಕರೇ ಹೆಚ್ಚು ಸಾವು. ಆರೋಗ್ಯ ಇಲಾಖೆ ರಾಜ್ಯ ಖಾತೆ ಸಚಿವ ಅನುಪ್ರಿಯಾ ಪಟೇಲ್ ಭೇಟಿಯಾದ ಸಂಸದ ಶ್ರೇಯಸ್ ಪಟೇಲ್. ತುರ್ತು ಪರಿಹಾರ ಕ್ರಮ ಕೈಗೊಳ್ಳುವಂತೆ ಮನವಿ. ಕೆನಡಾದಲ್ಲಿ ಕಪಿಲ್ ಶರ್ಮಾ ಕೆಫೆ ಮೇಲೆ ಗುಂಡಿನ ದಾಳಿ. ಅಟ್ಯಾಕ್ನ ಹೊಣೆ ಹೊತ್ತ ಬಬ್ಬರ್ ಖಾಲ್ಸಾ ಸಂಘಟನೆ. ಎನ್ಐಎ ಮೋಸ್ಟ್ ವಾಂಟೆಡ್ ಉಗ್ರ ಹರ್ಜಿತ್ ಸಿಂಗ್ ಲಡ್ಡಿ ಕೈವಾಡ. ಲಾರ್ಡ್ಸ್ನಲ್ಲಿ ಭಾರತ ಇಂಗ್ಲೆಂಡ್ 3ನೇ ಟೆಸ್ಟ್ ಪಂದ್ಯ ಜೋರು. ಮೊದಲ ದಿನದಾಟದಲ್ಲಿ ಜಿದ್ದಿನ ಹೋರಾಟ. ಓಲಿ ಪೋಪ್, ಜೋ ರೂಟ್ ಶತಕದ ಜೊತೆಯಾಟ. ಇಂದು ಆಂಗ್ಲರನ್ನ ಕಟ್ಟಿಹಾಕಲು ಗಿಲ್ ಪಡೆ ಸಜ್ಜು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.